2026 ಗಣರಾಜ್ಯೋತ್ಸವ ದಿನದಂದು ಅರಸೀಕೆರೆ ನಗರದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಿಂದ ಅರಸೀಕೆರೆ ನಗರದಲ್ಲಿ ವಿದ್ಯುತ್ ಕೇಬಲ್ ಅಳವಡಿಕೆಯ ಕಾರ್ಯಕ್ರಮದ ಗುದ್ದಲಿ ಕಾರ್ಯಕ್ರಮದ ವೇಳೆ ಸನ್ಮಾನ್ಯ ಈ ಕ್ಷೇತ್ರದ ಶಾಸಕರು ಜೊತೆಗೆ ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷರು ಆದಂತಹ ಶಿವಲಿಂಗೇಗೌಡರು ತಮ್ಮ ಭಾಷಣದ ವೇಳೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರೈತಪರ ಹೋರಾಟಗಾರರು, ಕಳೆದ 5-6 ದಶಕಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದು ನಾಡಿಗೆ ಅನೇಕ ಅಭಿವೃದ್ಧಿಗಳನ್ನು ಕೊಟ್ಟಂತಹ ಸನ್ಮಾನ್ಯ BS ಯಡಿಯೂರಪ್ಪನವರನ್ನ ಅತ್ಯಂತ ಏಕವಚನದಲ್ಲಿ ಸಂಬೋಧಿಸಿ ನಿಂದಿಸಿರುತ್ತಾರೆ. ಆ ವಿಡಿಯೋ ತಮ್ಮೆಲ್ಲರ ಹತ್ರ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರ ಜೊತೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಪ್ರಸ್ತುತ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ HD ದೇವೇಗೌಡರನ್ನು ಕೂಡ ಸನ್ಮಾನ್ಯ ಶಿವಲಿಂಗೇಗೌಡರು ಏಕವಚನದಲ್ಲಿ ಅವಾಚ್ಯವಾಗಿ ನಿಂದಿಸಿರುವುದು ಸನ್ಮಾನ್ಯ ಶಿವಲಿಂಗೇಗೌಡರ ರಾಜಕೀಯ ಕೆಡುಗಾಲ ಪ್ರಾರಂಭವಾದಂತ ಒಂದು ಸೂಚನೆ ಕಾಣಿಸ್ತಾ ಇದೆ. ಜೊತೆಗೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಅಂದ್ರೆ ಬುದ್ಧಿವಂತರ ಕ್ಷೇತ್ರ, ಸಭ್ಯರ ಕ್ಷೇತ್ರ. ನಮ್ಮನ್ನ ಪ್ರತಿನಿಧಿಸುವ ಜನಪ್ರತಿನಿಧಿ ಸಾರ್ವಜನಿಕ ಸಭೆಗಳಲ್ಲಿ ಸಾರ್ವಜನಿಕವಾಗಿ ಈ ಕ್ಷೇತ್ರಕ್ಕೆ ಒಂದು ಗೌರವವನ್ನು ತಂದುಕೊಡುವ ರೀತಿ ಕೆಲಸ ಮಾಡಬೇಕು, ಆ ರೀತಿ ವರ್ತಿಸಬೇಕು. ರಾಜಕೀಯ ಹಿನ್ನೆಲೆ ಅಪಾಪಿತನ ಈಗಾಗಲೇ ಚುನಾವಣೆ ಶುರುವಾಗ್ಬಿಟ್ಟಿದೆ ಅನ್ನೋ ಒತ್ತಾಯಕ್ಕೆ ಮಣಿತಾ ಇರ್ತಕ್ಕಂಥ ಶಿವಲಿಂಗೇಗೌಡರು ಹಿರಿಯರನ್ನ, ವಯಸ್ಸಿನಲ್ಲಿ ಹಿರಿಯರನ್ನ, ಅಧಿಕಾರದಲ್ಲಿ ಹಿರಿಯರನ್ನ, ಜೊತೆಗೆ ಅನುಭವದಲ್ಲಿ ಹಿರಿಯರಾದಂತಹ ಸನ್ಮಾನ್ಯ ದೇವೇಗೌಡರನ್ನ, ಯಡಿಯೂರಪ್ಪನಂತಹ ನಾಯಕರನ್ನ ಏಕವಚನದಲ್ಲಿ ಸಂಬೋಧಿಸ್ತಾ ಇರೋದು, ನಿಂದಿಸ್ತಾ ಇರ್ತಕ್ಕಂಥದ್ದು ಶಿವಲಿಂಗೇಗೌಡರಿಗೆ ಶೋಭೆ ತರುವಂತದ್ದಲ್ಲ. ಜೊತೆಗೆ ಅವರು ಈಗಾಗಲೇ ಮುಂಬರುವ ಚುನಾವಣೆಯಲ್ಲಿ ನಾನು ಸೋಲ್ತೀನಿ ಅನ್ನೋ ಭಯ ಪ್ರಾರಂಭ ಆಗಿದೆ. ಆದ್ರಿಂದಾಗಿ ಅವರು ಈಗಾಗಲೇ ಮಾನಸಿಕವಾಗಿ ಕುಗ್ಗಿದಂತೆ ಕಾಣಿ ಈ ರೀತಿಯ ದುಷ್ಕೃತ್ಯಗಳಿಗೆ ತಮ್ಮಂತ ತೊಡಗಿಸ್ಕೊಂಡಿದ್ದಾರೆ. ಸನ್ಮಾನ್ಯ ಶಿವಲಿಂಗೇಗೌಡರು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂತಹ ಕಾಲದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನ ತಂದು ಸಾರ್ವಜನಿಕವಾಗಿ ಅವರಿಗೆ ಕಾಲಿಗೆ ಬಿದ್ದಿರೋದನ್ನ ಇಡೀ ರಾಜ್ಯ ನೋಡಿದೆ, ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಕೂಡ ನೋಡಿದೆ. ಆದ್ರೆ ಇತ್ತೀಚೆಗೆ ಶಿವಲಿಂಗೇಗೌಡರು ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಬಿಟ್ರೆ ನಾನೇ ಅತ್ಯಂತ ಹಿರಿಯ ನಾಯಕ, ನನ್ನನ್ನು ಯಾರೋ ಸೋಲ್ಸರಿತ ಅನ್ನೋ ಭ್ರಮೆಗೆ ಬಿದ್ದು ಸಿಕ್ಕಲ್ಲಿ ಕಂಡಲ್ಲಿ ಹಿರಿಯ ನಾಯಕರುಗಳನ್ನ ಏಕವಚನದಲ್ಲಿ ಕರೀತಾ ಇರ್ತಕ್ಕಂಥದ್ದು ಅವರು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗ್ಲಿಕ್ಕೆ ಅನರ್ಹರು ಅನ್ನೋ ಮಾತನ್ನ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ನಾನು ಈಗಾಗಲೇ ಹೇಳಿದ್ದೀನಿ, ಎಲ್ಲ ವರ್ತನೆಗಳನ್ನ, ಶಿವಲಿಂಗೇಗೌಡರ ವರ್ತನೆಗಳನ್ನ ನೋಡಿದ್ರೆ ಶಿವಲಿಂಗೇಗೌಡರಿಗೆ ರಾಜಕೀಯ ಕೇಡುಗಾಲ ಪ್ರಾರಂಭವಾದ ಮುನ್ಸೂಚನೆ ಕಾಣಿಸ್ತಾ ಇದೆ. ಮೊನ್ನೆ ಇಂಜಿನಿಯರಿಂಗ್ ಕಾಲೇಜ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜ್ ನಾನು ತಂದೆ ಇಂಜಿನಿಯರಿಂಗ್ ಕಾಲೇಜನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಅಶ್ವಥ್ ನಾರಾಯಣರವರು, ಅಂದಿನ ಮುಖ್ಯಮಂತ್ರಿಗಳು ಎಲ್ಲ ಸೇರಿ ಅರಸೀಕೆರೆಗೆ ಕೊಟ್ಟಿದ್ದಾರೆ ವಿನಃ ಶಿವಲಿಂಗೇಗೌಡರದ್ದು ಇದಕ್ಕೆ ಕಾಂಟ್ರಿಬ್ಯೂಷನ್ ಏನಿಲ್ಲ. ಶಿವಲಿಂಗೇಗೌಡರದ್ದು ಆ ರೀತಿ ಹೋರಾಟವೇ ಇದ್ದಿದ್ರೆ ಹಿಂದಿನ ಪತ್ರಿಕಾಗೋಷ್ಠಿ ನಿಮ್ಗೆಲ್ಲ ನಾನು ದಾಖಲಾತಿ ಕೊಟ್ಟಿದ್ದೆ. ಈ ಕ್ಷೇತ್ರದಲ್ಲಿ 220 ಶಾಲಾ ಕಟ್ಟಡಗಳು, ಸರ್ಕಾರ ನೀಡಿರೋ ಅಧಿಕೃತ ಮಾಹಿತಿಯ ಪ್ರಕಾರ 220 ಶಾಲಾ ಕಟ್ಟಡಗಳು ಬಿದ್ದೋಗುವ ಸ್ಥಿತಿ ತಲುಪಿದೆ, ಅತ್ಯಂತ ದಯನೀಯ ಸ್ಥಿತಿ ತಲುಪಿದೆ. ಈ ಶಾಲಾ ಕೊಠಡಿಗಳನ್ನ, ಹೊಸ ಕೊಠಡಿಗಳನ್ನ ತರಲಿಕ್ಕೆ ಶಿವಲಿಂಗೇಗೌಡರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಅದನ್ನ ನಾವು ಕ್ವಶನ್ ಮಾಡ್ಕೋಬೇಕು. ಶಿವಲಿಂಗೇಗೌಡರು ಜೊತೆಗೆ ಹೇಳ್ತಾರೆ, ಅರಸೀಕೆರೆಯ ಅಭಿವೃದ್ಧಿಗೆ ಅವತರಿಸಿ ಬಂದ ಮಹಾನ್ ಪುರುಷ, ಅರಸೀಕೆರೆ ಅಭಿವೃದ್ಧಿ ಆಗಿದ್ದೆ ನಾನು MLA ಆದ್ಮೇಲೆ ಅಂತ ಕಳೆದ 17 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಸುಳ್ಳು ಹೇಳ್ಕೊಂಡು ಬರ್ತಿದ್ದಾರೆ. ಸುಳ್ಳಿನ ಸರದಾರರಾದಂತ ಸನ್ಮಾನ್ಯ ಶ್ರೀ KM ಶಿವಲಿಂಗೇಗೌಡರು ಸರ್ಕಾರ ನೀಡಿರ್ತಕ್ಕಂಥ ಅಧಿಕೃತ ಮಾಹಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ನೀಡಿರ್ತಕ್ಕಂಥ ಅಧಿಕೃತ ಮಾಹಿತಿಯ ಪ್ರಕಾರ ಈ ತಾಲೂಕಿನಲ್ಲಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 94 ಹಳ್ಳಿಗಳ ಅಂಗನವಾಡಿ ಕಟ್ಟಡಗಳಿಗೆ ಸ್ವಂತ ಕಟ್ಟಡವಿಲ್ಲ ಅನ್ನೋದನ್ನ ನಿಮ್ ಗಮನ ತರಬಯಸ್ತಾ ಇದ್ದಾರೆ. ಶಿವಲಿಂಗೇಗೌಡರು ಹೇಳ್ತಾರೆ, ನೀವು ಪಕ್ಕ ಚನ್ನಪಟ್ಟಣ ನೋಡ್ಕೊಂಡ್ಬನ್ನಿ, ಬೇಲೂರು ನೋಡ್ಕೊಂಡ್ಬನ್ನಿ, ಅರಸೀಕೆರೆ ಅಭಿವೃದ್ಧಿ ದಾಪಗಾಲ ಹಾಕಿದೆ, ಅಮೆರಿಕವನ್ನು ಮೀರಿಸಿ ಅರಸೀಕೆರೆ ಇವತ್ತು ಬೆಳೆದಿದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾತಾಡುವ ಶಿವಲಿಂಗೇಗೌಡರು ಈ ವಿಚಾರಗಳಲ್ಲಿ ಸುಮ್ಮನೆ ಕೊಡ್ತಿರೋದು ಯಾಕೆ? ಇದೇನಾ ನಿಮ್ಮ ಅಭಿವೃದ್ಧಿ ಅಂತ ನಾನು ಕೇಳಬಯಸ್ತಾ ಇದ್ದೇನೆ. ಇವರ ರಾಜಕೀಯ ಚಪಲಕ್ಕೋಸ್ಕರ ಅರಸೀಕೆರೆಯ ಜನರ ಮಾನ ಮರ್ಯಾದೆಯನ್ನ ದಯವಿಟ್ಟು ರಾಜ್ಯದ ಮುಂದೆ ಹಾಳು ಮಾಡಬೇಡಿ.
ಮಾಡಬೇಡಿ ಅಂತ. ಜೊತೆಗೆ ನಿಮ್ಮ ರಾಜಕೀಯ ತಿಕ್ಕಲುತನಕ್ಕೋಸ್ಕರ ಅರಸೀಕೆರೆ ಏನಿದೆ ಸಭ್ಯರ ನಾಡಿದು. ಆರ್ನಳ್ಳಿ ರಾಮಸ್ವಾಮಿ ಅಂತ ಹಿರಿಯರು, ಈ ಕ್ಷೇತ್ರದಲ್ಲಿ ಈಗಾಗಲೇ 11 ಜನ ಮಾಜಿ ಶಾಸಕರುಗಳು ಹೋಗಿದ್ದಾರೆ. ಎಲ್ಲ ಸಭ್ಯವಾಗಿ ಈ ತಾಲೂಕಿನ ಘನತೆಯನ್ನ ಗೌರವವನ್ನ ಎತ್ತಿಡಿದಿದ್ದಾರೆ. ಅರಸೀಕೆರೆ ಜನ ಅಂದ್ರೆ ಬುದ್ಧಿವಂತರು, ಪ್ರಾಜ್ಞರು ಅಂತ ಇದೆ. ಆದ್ರೆ ಶಿವಲಿಂಗೇಗೌಡರು ಮಾಡ್ತಾ ಇರತಕ್ಕಂಥ ಈ ಎಲ್ಲ ಕೃತ್ಯಗಳು ಅರಸೀಕೆರೆ ಜನರ ಮಾನವನ್ನ ಹಾಳು ಮಾಡ್ತಕ್ಕಂಥ ವಿಚಾರಗಳಿಗೆ ಕೈ ಹಾಕಿದ್ದಾರೆ. ಸನ್ಮಾನ್ಯ ಶಿವಲಿಂಗೇಗೌಡರು ಹೇಳ್ತಾರೆ, ತಾಕತ್ತಿದ್ರೆ ಬರ್ಲಿ, ಗಂಡಸ್ತರ ಇದ್ರೆ ಬರ್ಲಿ, ಚುನಾವಣೆಗೆ ನಾವು ರೆಡಿ ಇದೀವಿ ಅಂತ. ಶಿವಲಿಂಗೇಗೌಡರು ಇವತ್ತು ಹೊಸ ಫ್ಯಾಷನ್ ಶುರು ಮಾಡ್ಕೊಂಡಿದ್ದಾರೆ. ಮುಂದೆ ಓಟ್ ಅವ್ರಿಗೆ ಯಾರ ಓಟ್ ಹಾಕಲ್ವೋ ಅವ್ರಿಗೂ ಎಲ್ಲ ಪ್ರಯೋಗ ಮಾಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ಏನ್ ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ, ಅವ್ರ ವಿರುದ್ಧ ಯಾರಾದ್ರೂ ಸ್ಟೇಟ್ಮೆಂಟ್ ಕೊಟ್ರೆ ಅವ್ರಿಗೆ ಮಾನಹಾನಿಯಾಗಿದೆ, ನನಗೆ ಮಾನಹಾನಿಯಾಗಿದೆ ಅಂತ ಈಗಾಗಲೇ 1-2-3 ಜನಕ್ಕೆ ನನಗೆ 4 ಕೋಟಿ ಕೊಡಿ, ನನಗೆ 3 ಕೋಟಿ, ಈ ಕ್ಷೇತ್ರದ 1-2-3 ಜನ ನಾಯಕರುಗಳಿಗೆ ಅವಶ್ಯಕತೆ ಬಂದಾಗ ನಾನು ಆ ದಾಖಲೆಗಳನ್ನ ನಿಮಗೆ ಸಲ್ಲಿಸ್ತೀನಿ. ಹೇಳ್ತಾರೆ ಶಿವಲಿಂಗೇಗೌಡರು, ಇವರು ಈ ಸ್ಟೇಟ್ಮೆಂಟ್ ಇಂದ ನನಗೆ ಮಾನಹಾನಿಯಾಗಿದೆ. ಒಬ್ಬರ ಹತ್ರ 2 ಕೋಟಿ ಕೇಳಿದ್ದಾರೆ ಸರ್, ಅಧಿಕೃತವಾಗಿ, ನಾನು ಯಾವುದೋ ಉತ್ಪ್ರೇಕ್ಷೆಯಿಂದ ಮಾತಾಡ್ತಾ ಇಲ್ಲ. ಇನ್ನೊಬ್ಬರ ಹತ್ರ 4 ಕೋಟಿ ಕೇಳಿದ್ದಾರೆ. ಆಮೇಲೆ ಕೆಲವೊಂದು ವೇಳೆ ಮಾತಾಡಿದ್ದಾರೆ, ನನ್ನ ಹತ್ರ ಏನೂ ಇಲ್ಲ, ನನ್ನ ಹೆಂಡತಿ ಸಾಕ್ತಾ ಇದ್ದಾಳೆ, ನನ್ನ ಹೆಂಡತಿ ಕೆಲಸ ಮಾಡ್ತಾ ಇರೋದ್ರಿಂದ ನನ್ನ ಜೀವನ ನಡೀತಾ ಇದೆ ಅಂತ. ಏನೂ ಇಲ್ಲ ಶಿವಲಿಂಗೇಗೌಡರು ಮಾನಹಾನಿ ನೋಟಿಸ್ ಕೊಟ್ಟು 4 ಕೋಟಿ ಕೊಟ್ಟು ಕೇಳ್ತಾ ಇರೋದು ಯಾವ ಪುರುಷಾರ್ಥಕ್ಕೆ, ಯಾವ ಘನಕಾರ್ಯಕ್ಕೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ನನ್ನ ಹತ್ರ ಏನೂ ಇಲ್ಲ ಅಂತ ಶಾಸಕರು ಒಪ್ಕೋತಾರೆ ಮಾಧ್ಯಮಗಳ ಮುಂದೆ. ನನ್ನ ಹೆಂಡತಿ ಸಾಕ್ತಾ ಇದ್ದಾಳೆ ಅಂತ ನಿಮ್ಗೆಲ್ಲ ಗೊತ್ತದು. ನನ್ನ ಹೆಂಡತಿ ಸಾಕ್ತಾ ಇದ್ದಾಳೆ ಅಂತ ಒಪ್ಕೊಳ್ಳೋ ಶಿವಲಿಂಗೇಗೌಡರು 4 ಕೋಟಿ ಕೇಳಿ, 2 ಕೋಟಿ ಕೇಳಿ ಮಾನಹಾನಿ ನೋಟಿಸ್ ಕೊಡ್ತಾ ಇರೋದು ಯಾಕೆ ಅನ್ನೋದನ್ನ ನಮ್ಗೆ ಗೊತ್ತಾಗ್ತಾ ಇದೆ. ಜೊತೆಗೆ ನಾನು ಹೇಳಿದೆ, ಮಾನಹಾನಿ ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದಾರೆ, ನೋಟಿಸ್ ಕೊಡ್ತಾ ಇದ್ದಾರೆ ತಮ್ಮ ವಕೀಲರ ಮೂಲಕ ಅಂತ. ಇದುವರೆಗೂ ಒಂದು 3-4 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಯಾವ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ದಾಖಲೆ ಮಾಡಿಲ್ಲ. ಯಾರ್ಯಾರ ಹತ್ರ ಎಷ್ಟೆಷ್ಟು ಇಸ್ಕೊಂಡು ಡೀಲ್ ಮಾಡ್ಕೊಂಡು ನಮಗೆ ಗೊತ್ತಿಲ್ಲ. ಅದನ್ನು ಶಿವಲಿಂಗೇಗೌಡರು ಸಾಬೀತು ಮಾಡಬೇಕು. ಅವ್ರು ಕೇಳಿದ್ರೆ ನಾನು ಸಾಕ್ಷಿ ಕೊಡ್ತೀನಿ. ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದೀರಾ, ಎಷ್ಟೆಷ್ಟು ಕೋಟಿ ಕೇಳಿದ್ದೀರಾ, ಎಲ್ಲದೂ ನನ್ನ ಹತ್ರ ದಾಖಲೆ ಇರ್ತಿದೆ. ಇನ್ನೊಂದು ಬಹಳ ಪ್ರಮುಖ ವಿಚಾರವನ್ನು ನಿಮ್ಮ ಗಮನಕ್ಕೆ ತರ ಬಯಸ್ತೇನೆ. ಕಳೆದ 14-15 ವರ್ಷದಿಂದ ನಾನು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀನಿ, ದಾಖಲೆ ಸಮೇತ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀನಿ. ನನ್ನ ಪತ್ರಿಕಾಗೋಷ್ಠಿಗೆ ಇಲ್ಲಿಯ ತನಕ ಸನ್ಮಾನ್ಯ ಶಾಸಕರು ಶಿವಲಿಂಗೇಗೌಡರು ಉತ್ತರ ಸಮೇತ ಇದುವರೆಗೂ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿಲ್ಲ. ಅವರಿಗೆ ತಾಕತ್ತಿಲ್ವೋ, ಗಂಡಸ್ತನ ಇಲ್ವೋ, ಅಥವಾ ಅವರ ಎಲ್ಲ ದಾಖಲೆಗಳು ಸಾರ್ವಜನಿಕರ ಮುಂದೆ ಎಲ್ಲಿ ಹೊರಗಡೆ ಬರುತ್ತೋ ಅನ್ನೋ ಹೆದರಿಕೆಯಿಂದ ಮಾಡ್ತಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಇವ್ರು ಬೇರೆಯವ್ರ ಗಂಡಸ್ತನ ಪ್ರಶ್ನೆ ಮಾಡ್ತಾರೆ, ಇವ್ರು ಬೇರೆಯವ್ರ ತಾಕತ್ ಬಗ್ಗೆ ಪ್ರದರ್ಶನ ಮಾಡ್ತಾರೆ. ನಾನು ಅನೇಕ ಹಗರಣಗಳನ್ನ ತಮ್ಮ ಮುಂದೆ ಇಟ್ಟಿದ್ದೀನಿ. ಈ ತಾಲೂಕಲ್ಲಿ ಸ್ಕೂಲ್ ಇಲ್ಲ ಅಂತ ಹೇಳಿದ್ದೀನಿ, ಈ ತಾಲೂಕಲ್ಲಿ ಶಾಲೆ ಇಲ್ಲ ಅಂತ ಕೇಳ್ತೀನಿ, ಅಂಗನವಾಡಿಗಳಿಲ್ಲ ಅಂತ ಹೇಳಿದ್ದೀನಿ. ನರೇಗಾದ್ದು ಕನ್ವರ್ಜೆನ್ಸಿನಲ್ಲಿ 164 ಕೋಟಿ ಹಗರಣ ಆಗಿದೆ ಅಂತಲೂ ತಮ್ಮ ಮುಂದೆ ಬಂದು ದಾಖಲೆ ಕೊಟ್ಟಿದ್ದೀನಿ. ಅರಸೀಕೆರೆ ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ಅಕ್ರಮ ಆಗಿದೆ ಅಂತಲೂ ದಾಖಲೆಯನ್ನ ನಿಮ್ಮ ಪತ್ರಿಕಾಗೋಷ್ಠಿಗಳಲ್ಲೇ ಬಿಡುಗಡೆ ಮಾಡಿದ್ದೀನಿ. ಇದುವರೆಗೂ ಶಾಸಕರಾಗ್ಲಿ ಅವ್ರ ಪಕ್ಷದವರಾಗ್ಲಿ ಯಾರು ಕೂಡ ಅದಕ್ಕೆ ಉತ್ತರ ಕೊಡುವಂತ ಸಾಹಸಕ್ಕೆ ಕೈ ಹಾಕಿಲ್ಲ. ಯಾಕೆ ಅಂದ್ರೆ ಅವೆಲ್ಲವನ್ನ ಅವ್ರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಎಸ್, ಶಿವರಾಜ್ ಏನೇ ಹೇಳ್ತಾ ಇದ್ರು ಅದು ಸರಿ ಇದೆ ಅನ್ನೋದನ್ನ ಅವ್ರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ನಾನು ಕೊಟ್ಟಿರೋ ದಾಖಲೆ ಸರ್ಕಾರ ಕೊಟ್ಟಿರೋ ದಾಖಲೆ, ಯಾವುದೋ ನನ್ನ ಮನೆಯಲ್ಲಿ ಬಿಜೆಪಿ ಅವರಾಗ್ಲಿ ಕಾರ್ಯಕರ್ತರಾಗ್ಲಿ ಕೊಟ್ಟಿರೋದಲ್ಲ, ಸರ್ಕಾರ ಕೊಟ್ಟಿರೋ ದಾಖಲೆಗಳನ್ನು ನಿಮ್ಮ ಮುಂದೆ ಇಟ್ಟು ಮಾಡಿದ್ದೀನಿ. ಇದುವರೆಗೂ ಶಾಸಕರಿಗೆ ಯಾಕೋ ಅವ್ರ ಗಂಡಸ್ತಾನೆ ಅವ್ರಿಗೆ ನೆನಪಾಗಿಲ್ಲ, ಅವ್ರ ತಾಕತ್ತು ಮೋಸ್ಟ್ಲಿ ಅವ್ರು ಕಳ್ಕೊಂಡಿದ್ದಾರೆ ಅಂತ ನಾನಾದ್ರೂ ಭಾವಿಸ್ತಾ, ಬಹಳ ಪ್ರಮುಖವಾಗಿ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ನಾನು ಹೇಳಿದ್ದೀನಿ. ತಾವು 17 ವರ್ಷದ ಅಧಿಕಾರಾವಧಿಯಲ್ಲಿ ಏನೇನು ಕೆಲಸ ಮಾಡಿದ್ದೀರಾ ಅಂತ ವೈಫಲ್ಯಗಳ ಬಗ್ಗೆ ನಾನು ತಮ್ಮ ಗಮನಕ್ಕೆ ನಾನು ಅವ್ರಿಗೆ ಪತ್ರ ಕೂಡ ಬರೆದಿದ್ದೆ ಸರ್. ಶಿವಲಿಂಗೇಗೌಡರಿಗೆ ಒಂದು ಪತ್ರ ಕೂಡ ಬರೆದಿದ್ದೆ. ಸರ್, 17 ವರ್ಷದಿಂದ ನಾನು ಅದ್ ಮಾಡಿದೆ ಇದ್ ಮಾಡಿದೆ ಅಂತ ಹೇಳ್ತೀರಾ, ನೀವು ಮಾಡಿರೋ ಎಲ್ಲ ವೈಫಲ್ಯಗಳನ್ನ ಪಟ್ಟಿ ಮಾಡಿ ಜೊತೆಗೆ ಸರ್ಕಾರಿ ದಾಖಲೆಗಳನ್ನ ಅದಕ್ಕೆ ಜೋಡಿಸಿ ಎನ್ಕ್ಲೋಸ್ ಮಾಡಿ ಶಿವಲಿಂಗೇಗೌಡರಿಗೆ ಪತ್ರ ಕೂಡ ಬರೆದಿದ್ದೆ. ಶಾಸಕರೇ, ಜಾತಿ ರಾಜಕೀಯ ಬಿಡಿ, ಶಾಸಕರೇ ಓಲೈಕೆ ರಾಜಕಾರಣ ಬಿಡಿ, ನಿಮ್ಮ ಪುಡಾರಿಗಳನ್ನ ಜೊತೆಲಿ ಹಾಕೊಂಡು ಓಡಾಡೋದನ್ನ ಬಿಟ್ಟು ಇಷ್ಟೆಲ್ಲ ಕೆಲಸಗಳು ಆಗ್ಬೇಕಾಗಿದೆ, ಅದರತ್ತ ಗಮನ ಹರಿಸಿ ಅಂತ ತಮ್ಮ ಗಮನಕ್ಕೆ ತರ ಬಯಸ್ತೀನಿ. ಕಳೆದ 15 ದಿನಗಳಿಂದ ಗ್ರಾಮ ಸಭೆ ಅಂತ ಮಾಡ್ತಾ ಇದ್ದಾರೆ. ಸರ್ಕಾರಿ ಕಾರ್ಯಕ್ರಮಗಳು ಸರ್, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪ್ರೋಟೋಕಾಲ್ ಅಂತ ಇರುತ್ತೆ. ನಾನು ತಹಶೀಲ್ದಾರ್ ಅವ್ರಿಗೂ ಮಾತಾಡಿದ್ದೀನಿ, ಕಾರ್ಯನಿರ್ವಹಣಾಧಿಕಾರಿ ತಾಲೂಕ್ ಪಂಚಾಯತಿ ಅವ್ರಿಗೂ ಮಾತಾಡಿದ್ದೀನಿ. ಈಗಾಗಲೇ KEB ಅವ್ರಿಗೆ ಒಂದು ಅರ್ಜಿ ಕೂಡ ಕೊಟ್ಟು ಬಂದಿದ್ದೀವಿ. ಸರ್ಕಾರಿ ಕಾರ್ಯಕ್ರಮದಲ್ಲಿ ನೀವು ದೇವೇಗೌಡರು ಬೈಯೋದಕ್ಕೆ, ಯಡಿಯೂರಪ್ಪ ಅವರು ಬೈಯೋದಕ್ಕೆ ವೇದಿಕೆ ಕಲ್ಪಿಸ್ತಾ ಇದ್ದೀರಾ. ಜೊತೆಗೆ ನೀವು ಆ ವೇದಿಕೆ
ಕೊಡ್ತಾರೆ, ಒಂದ್ ಕಡೆ MSV ಸ್ವಾಮಿ ಕೊಡ್ತಾರೆ. ಇದೆಲ್ಲ ಯಾವ ಪ್ರೋಟೋಕಾಲ್, ಶಿಷ್ಟಾಚಾರ? ಈ ವಿಚಾರವನ್ನ ತಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಾನು ತಹಶೀಲ್ದಾರ್ ಅವ್ರಿಗೆ, KEB ಅವ್ರಿಗೆ, PWD ಅವ್ರಿಗೆ, ಕಮಿಷನರ್, ಆಯುಕ್ತರು, ನಗರಸಭೆಯವ್ರಿಗೆಲ್ಲ ಅರ್ಜಿಗಳನ್ನ ಕೊಟ್ಟಿದ್ದೆ. ಆಮೇಲೆ ಅರಸೀಕೆರೆ BH ರಸ್ತೆಯಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ 8 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಆಗಿದೆ. ತಾವೆಲ್ಲ ದ್ವಿಚಕ್ರ ವಾಹನದಲ್ಲಿ ಓಡಾಡ್ತಾ ಇದ್ದೀರಾ. ಆ ರಸ್ತೆಯಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ರಸ್ತೆ ತುಂಬಾ ಅನ್ಸೈಂಟಿಫಿಕ್ ಆಗಿದೆ, ಅವೈಜ್ಞಾನಿಕವಾಗಿದೆ. ಹೆಂಗ್ ಬೇಕಂತ ಟಾರ್ ಹಾಕ್ಬಿಟ್ಟಿದ್ದಾರೆ. ಹೋಗ್ತಾ ಹೋಗ್ತಾನೆ ಬಿದ್ದೋಗೋ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ, ಬಿದ್ದಾಡಿ. ಅದನ್ನು ಕೂಡ ಮಾನ್ಯ ಹೈಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ದೀನಿ. ನಾಳೆ ನಾಡಿದ್ರಲ್ಲಿ ನಂಬರ್ ಆಗುತ್ತೆ, ಆ ನಂಬರ್ ಅನ್ನು ತಮ್ಮ ಕೂಡ ಗಮನಕ್ಕೆ ತರಬಯಸ್ತಾ, ಶಾಸಕರೇ, ತಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಪಟಾಲವನ್ನ ಕಟ್ಕೊಂಡು ಇಡೀ ಸರ್ಕಾರದ ವ್ಯವಸ್ಥೆಯನ್ನ, ಅದರ ಶಿಷ್ಟಾಚಾರವನ್ನ ಹಾಳು ಮಾಡಬೇಡಿ. ನೀವು ಹಾಳು ಮಾಡೋ ಎಲ್ಲ ಕೆಲಸಗಳಿಗೆ ಪಾಪ ಯಾರೋ ಅಮಾಯಕ ಅಧಿಕಾರಿಗಳು ಬಲಿಯಾಗ್ತಾರೆ. ಜೊತೆಗೆ ನಾನು ಅರಸೀಕೆರೆಯ ಅಧಿಕಾರಿ ವರ್ಗಕ್ಕೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೇನೆ. MLA ಹೇಳಿದ್ರು, ಮತ್ತೊಬ್ರು ಹೇಳಿದ್ರು ಅಂತ ಧೈರ್ಯ ತೋರಿ ಮುಂದೆ ನಡೆಯತಕ್ಕಂತ ಸಭೆ ಸಮಾರಂಭಗಳಲ್ಲಿ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿದ್ರೆ ನಾವು ಖಂಡಿತ ಕಾನೂನು ಕ್ರಮ ಕೈಗೊಳ್ಳಿ. ಈಗಾಗಲೇ ನಾನು ಎಲ್ಲರಿಗೂ ಅರ್ಜಿ ಕೊಟ್ಟು ಬಂದಿದ್ದೀನಿ. ಅವ್ರೇನ್ ರಿಪ್ಲೈ ಕೊಡ್ತಾರೋ ಗೊತ್ತಿಲ್ಲ. ಆ ರಿಪ್ಲೈ ಕೊಟ್ಟಾದ ನಂತರ ನಾವು ಸೂಕ್ತ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸ್ತೀವಿ ಅಂತ ಹೇಳ. ಜೊತೆಗೆ ಈ ರೀತಿಯಾಗಿ 4 ಬಾರಿ MLA ಆಗಿರ್ತಕ್ಕಂಥ ಶಿವಲಿಂಗೇಗೌಡರಿಗೆ ಇದುವರೆಗೂ ಯಾವುದೇ ಚುನಾವಣೆಯನ್ನು ಎದುರಿಸಿದ ನಾನು ಈ ರೀತಿ ಮಾತಾಡಬಾರ್ದು, ಆದ್ರೂ ಮಾತಾಡ್ತಾ ಇದ್ದೀನಿ. ಶಾಸಕರಿಗೆ ತಾಕತ್ತಿದ್ರೆ, ಶಾಸಕರಿಗೆ ಗಂಡುಸ್ತರ ಇದ್ರೆ ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರ ಕೊಡಬೇಕು ಅಂತ ಹೇಳೋದ್ರ ಜೊತೆಗೆ ನಾವೇನು ಸನ್ಮಾನ್ಯ ಯಡಿಯೂರಪ್ಪನವರನ್ನ ಒಂದು ಸಾರ್ವಜನಿಕ ಸಭೆಯಲ್ಲಿ ಏಕವಚನದಲ್ಲಿ ನಿಲ್ಲಿಸಿದ್ರ, ಅದನ್ನ ಆ ಏಕವಚನದ ಮಾತನ್ನ ವಾಪಸ್ ತಗೊಳ್ಬೇಕು. ಯಡಿಯೂರಪ್ಪನವರನ್ನ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಅವರಿಗೆ 1 ವಾರಗಳ ಗಡುವನ್ನ ನೀಡ್ತಾ ಇದ್ದೀವಿ. ಸಪೋಸ್ ಈಗ ಅಧಿವೇಶನದಲ್ಲಿದ್ದಾರೆ ಮಾನ್ಯ ಶಾಸಕರು, ಅಧಿವೇಶನ ಎಲ್ಲ ಮುಗಿಸ್ಕೊಂಡ್ಬರ್ಲಿ, ಆಮೇಲೆ ಪತ್ರಿಕೆಗಳನ್ನ ಓದಿ ಈ ತರದೊಂದು ಆಗಿದೆ ಅಂತ ಅವ್ರ ಗಮನಕ್ಕೆ ಬಂದು ಒಂದ್ ವೇಳೆ ಅವರು ಸಾರ್ವಜನಿಕವಾಗಿ ಯಡಿಯೂರಪ್ಪನವರನ್ನ ಕ್ಷಮೆ ಯಾಚಿಸದೆ ಹೋದ್ರೆ ಸರ್, 1 ವಾರ ಕಳೆದು ನಾವು ಅರಸೀಕೆರೆಯಲ್ಲಿ ಒಂದು ಹೋರಾಟ ಕೈಗೊಳ್ತೀವಿ. ಜೊತೆಗೆ ಹೋರಾಟದಲ್ಲಿ ಏನ್ ಮಾಡಬೇಕು, ಶಾಸಕರ ಪ್ರತಿಕೃತಿ ದಾನ ಮಾಡುವಂತ ಒಂದು ಪ್ರತಿಭಟನೆಯನ್ನು ಕೈಗೊಳ್ತೀವಿ ಅಂತ ಶಾಸಕರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಜೊತೆಗೆ ಈ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನ ಕೊಡ್ತೀವಿ. ಶಿವಲಿಂಗೇಗೌಡರು ಮಾಡೋ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ನೀವು ಸಪೋರ್ಟ್ ಮಾಡಿದ್ರೆ ನೀವು ಕೆಲಸ ಕಳ್ಕೊಳ್ಳೋದಕ್ಕೆ, ಅಮಾನತ್ತಾಗೋದಕ್ಕೆ ರೆಡಿಯಾಗಿದೆ ಅಂತ ಹೇಳ್ತಾ ಶಾಸಕರಿಗೆ, ಇಡೀ ಅವರ ಹಿಂಬಾಲಕರಿಗೆ ನಾನು ಚಾಲೆಂಜ್ ಮಾಡಿದ್ದೇನೆ. ಶಾಸಕರಿಗೆ ಗಂಡಸ್ಥಾನ ಇದ್ರೆ, ಶಾಸಕರಿಗೆ ತಾಕತ್ತಿದ್ರೆ ಎಲ್ಲದಕ್ಕೂ ಬಂದವರು ಆನ್ಸರ್ ಮಾಡಿ ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ದಾಖಲೆ ಕೊಡ್ತೀನಿ ಸರ್. ಸರ್ಕಾರದ ಅವ್ರು ಯಾರ್ಯಾರ ವಿರುದ್ಧ ಕೇಸ್ ಹಾಕಿದ್ದಾರೆ, 4 ಕೋಟಿ ಯಾರ ಹತ್ರ ಕೇಳಿದ್ದಾರೆ, 2 ಕೋಟಿ ಯಾರ ಹತ್ರ ಕೇಳಿದ್ದಾರೆ, ಆ ದಾಖಲೆಗಳಿದೆ. ಅವ್ರ ಕ್ರೆಷರ್ಗೆ, ಅವ್ರ ಹೆಂಡತಿ ಹೆಸರಲ್ಲಿ ಕ್ರೆಷರ್ ಇದೆಯಲ್ಲ, ಆ ಕ್ರೆಷರ್ ತಗೊಳ್ಳೋದಕ್ಕೆ ಯಾವ್ಯಾವ ಅನ್ಯಾಯ ಮಾರ್ಗ ಇದ್ದಾರೆ ಅಂತ ಸರ್ಕಾರ ಕೊಟ್ಟಿರೋ ಮಾಹಿತಿ ಕೊಡ್ತೀವಿ. ನಾಲ್ಕು ಬಾರಿ ಗೆದ್ದಿರೋ ಶಿವಲಿಂಗೇಗೌಡರಿಗೆ ನಾನು ಮಾತಾಡಬಾರ್ದು. ನಾನು ಹೇಳ್ತಿರೋದು ಸರ್ ಕೇಳಿಲ್ವಾ ನಾನು? 4 ಬಾರಿ ಗೆದ್ದಿರೋ ಶಿವಲಿಂಗೇಗೌಡರಿಗೆ ಒಂದು ಎಲೆಕ್ಷನ್ ಫೇಸ್ ಮಾಡಿದಿರೋ ನಾನು ಈ ಮಾತಾಡೋದು ತಪ್ಪಾಗುತ್ತೆ. ಅವ್ರಿಗೆ ಅವ್ರದೇ ಆದ ಉತ್ತರದಲ್ಲಿ ನಾನು ಕೊಡ್ತಿದ್ದೀನಿ ಅಂತ ನಿಮ್ಮ ಅವ್ರ ಕ್ಷಮೆ ಕೇಳಿ. ಎಲ್ಲೂ ಏಕವಚನದ ಕರೆದಿಲ್ಲ ನಾನು. ಸನ್ಮಾನ್ಯ ಶ್ರೀ KM ಶಿವಲಿಂಗೇಗೌಡ್ರೆ ಅಂತ ಕೇಳಿದ್ದೆ ಸರ್. ಅವರೇ ಓಪನ್ ಚಾಲೆಂಜ್ ಸರ್, ಅವ್ರು ಹಾಕಿರೋದು ಸರ್. ದೇವೇಗೌಡರು ಹೌದೌದು ಖಂಡಿತ ಮಾಡ್ತಾರೆ. ಅರಸೀಕೆರೆ ನಾನು ಒಬ್ಬನೇ ಗಂಡಸು, ಯಾರು ಇಲ್ಲ ಅಂತ ನಾನು ಆ ವರ್ಡ್ ಯೂಸ್ ಮಾಡೋದಕ್ಕಿಂತ ಮುಂಚೆನೆ ಹೇಳಿದ್ದೀನಿ. ಇದು ಅಸಂಸದೀಯ ಪದ, ನಾನು ಉಪಯೋಗಿಸಬಾರ್ದು, ಆದ್ರೂ ಉಪಯೋಗಿಸ್ತಾ ಇದ್ದೀನಿ. ನಿಮ್ಮ ಪರ್ಮಿಷನ್ ಕೇಳಿದ್ದೀನಿ, ನಿಮಗೆ ಸಾರಿ ಕೂಡ ಕೇಳಿದ್ದೀನಿ. ಹೌದಲ್ವಾ ಸರ್? ನಾನು ಎಲ್ಲಾದ್ರೂ ಶಿವಲಿಂಗೇಗೌಡರಿಗೆ ಏಕವಚನ ಬೇರೆ ಹೋರಾಟ ಮಾಡ್ತೇವೆ ಸರ್. ಎಲ್ಲ ಪ್ರವಾಸದಲ್ಲಿದ್ದಾರೆ ಸರ್. ಅಲ್ಲ, ಅವ್ರ ಪರ್ಮಿಷನ್ ತಗೊಂಡೇ ಮಾಡಿರೋದು ಸರ್. ನಾವೀಗ ಮಾಜಿಗಳು ಆಲಿಗಳು ಅವ್ರ ಪರ್ಮಿಷನ್ ತಗೊಂಡೆ ಈ ಪ್ರೆಸ್ ಮೀಟ್ ಮಾಡ್ತೀವಿ. ಇವ್ರು ಆಲಿ ಇದ್ದಾರೆ. ಈಗ ಮಾಜಿ ಪ್ರಧಾನಿಗಳನ್ನ ಜೆಡಿಎಸ್ ಪಕ್ಷದವರ ಇನ್ನು ಯಾರು ರಿಪ್ಲೈ ಕೊಟ್ಟಿಲ್ಲ. ಮಾಜಿ ಪ್ರಧಾನಿಗಳನ್ನ ಅವ್ರ ಹತ್ರ ಅಂದಿದ್ದಕ್ಕೆ ಜೆಡಿಎಸ್ ನವರೇ ಯಾರು ರಿಪ್ಲೈ ಕೊಟ್ಟಿಲ್ಲ. ಭಾರತೀಯ ಜನತಾ ಪಾರ್ಟಿ ರಿಪ್ಲೈ ಕೊಡ್ತಾ ಇದೆ. ದೇವೇಗೌಡರನ್ನ ನಾವು ಜೆಡಿಎಸ್ ಗೆ ಸೀಮಿತ ಮಾಡೋದು ಬೇಡ.
ಈ ರಾಷ್ಟ್ರದ ಒಬ್ಬ ಮೇರು ನಾಯಕ, ಒಬ್ಬ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಯಾರಂದ್ರು ನಮಗೆ ಅಂದಂಗೆ, ನಾಳೆ ಶಿವಲಿಂಗೇಗೌಡರಿಗೆ ಪಕ್ಕದವ್ರು ಯಾರಂದ್ರು ಅದು ಅರಸೀಕೆರೆಗೆ ಅಂದಂಗೆ. ನಾವು ಲೀಡರ್ಗಳಿಂದ ಒಂದು ಜಾತಿಗೆ ಒಂದು ಪಕ್ಷಕ್ಕೆ ಸೀಮಿತ. ನಾಳೆ ಶಿವಲಿಂಗೇಗೌಡರಿಗೆ ಯಾರೋ ಪಕ್ಕದಲ್ಲಿ ವಿಧಾನಸೌಧದಲ್ಲೋ ಅಥವಾ ಹೊರಗಡೆ ಅವನು ಇವನು ಅಂತ ಬೈದ್ರೆ ಅದು ನಮಗೆ ಮಾಡೋ ಅಪಮಾನ. ಅದನ್ನ ನಾವು ಇಡೀ ಅರಸೀಕೆರೆಯವರಾಗಿ ಅವಾಗಲೂ ಡಿಪೆಂಡ್ ಮಾಡ್ಕೊಂತೀರಾ ಶಾಸಕರಿಗೆ ಏನಾರು ಅಂದ್ರೆ, ಶಾಸಕರಿಗೆ ಯಾರಾದ್ರೂ ಬೇರೆಯವನು ಅಂದ್ರೆ ಅರಸೀಕೆರೆ ಮರ್ಯಾದೆ ಅಂತ ನಾವು ಡಿಪೆಂಡ್ ಮಾಡ್ಕೊತೀವಿ.